ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೆಂಗಿದ್ರೆ ಎಲ್ಲರೂ ಇವತ್ತ ಮೊದಲನೇ ಬಿಟ್ಟು ಹೆಂಗಿದ್ರೆ ಅಂದ್ರೆ ನಗ್ಲತ್ತಾರಲ್ಲ, ಯಾಕಂದ್ರೆ ನಮ್ಮ ಬೀದರ್ ಲ್ಯಾಂಗ್ವೇಜ್ ಅಂತ ಒಬ್ಬ ಲ್ಯಾಂಗ್ವೇಜಾಗ ನಾವು ಮಾತಾಡ್ತೀವಿ ಹೋಗಿ. ಇದು ನಮ್ಮ ಗಾಡಿ ಇವತ್ತು ನಡೆದೀವಿ ನಾವು ಒಂದು ಸ್ಮಾಲ್ ಪಿಕ್ನಿಕ್ ಅಂತ ಹೇಳಬೇಕು. ಆ ಪಿಕ್ನಿಕ್ ಸಲಕ್ಕೆ ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಬೆಂಗಳೂರು ಟು ಧರ್ಮಸ್ಥಳ. ಆ ಧರ್ಮಸ್ಥಳಕ್ಕೆ ಬರ್ತೀವಿ. ಇಲ್ಲಿಂದ ಮೊದಲನೇ ನಮಗೆ ಸಿಕ್ಕಿದ ಸ್ಟಾರ್ಟಿಂಗ್ ಡ್ರೈವರ್ ಅಂದ್ರೆ ಒಳ್ಳೆ ಬೆಸ್ಟ್ ಡ್ರೈವರ್ ಕಬೀರ್ಭಯ್ಯ. ಅದರಿಂದ ಒರಿಜಿನಲ್ ಡ್ರೈವರ್ ಹಿಂದ್ಕೊಂಡಾರ ಏನು ಭೀ ಕೆಲಸದಿಲ್ಲ, ಆರಾಮಾಗ್ಬಿಟ್ಟು ಅಷ್ಟೇ. ನಾವು ಹೋಗೋದು ಹಿಂಗೆ ಫಸ್ಟ್ ತಿಪ್ಪೇಶ್ವರ ಪಿಕಪ್ ಮಾಡಮಿ. ಬಟ್ ಈ ಜರ್ನಿದಾಗ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಇರೋದು ಗೊತ್ತಿಲ್ಲ, ಬಟ್ ಆಗ್ತಾ ಇರ್ತಾವೆ ನಮ್ಮಲ್ಲಿ ಇಲ್ಲಿ ಕಾಮಿಡಿ ಸೀನ್ಗಳು ನೋಡ್ತಾ ಇರ್ರಿ ಅಷ್ಟೇ. ಇಷ್ಟೊಂದು ಬೆಳಗ್ಗೆನೆ ಎಣ್ಣೀರು ಕುಡಿಯೋದು ನಿಮ್ಮ ಕಾಯಸು. ಇಷ್ಟು ಬೆಳಗ್ಗೆ ಟೀ ಕೊಡ್ತಾರೆ ಎಲ್ಲರೂ. ನಾವಲ್ಲಿ ಗಂಜಿ ಕುಡಿತೀವಿ. ಆಯ್ತಾ? ಓ ನಂದಲ್ಲಿ ಗ್ರೇಟ್ ಅಲ್ಲ. ಹಾಂ ನೋಡಿ ನಂದು ಎಷ್ಟೈತೆ ಜಾಸ್ತಿ ನನ್ಗೆ ಸಿಕ್ಕಿರೋ ಜಾಸ್ತಿ ಗಂಜಿ ಇದು. ತಿಪ್ಪೇಶ್ವರ ಗಂಜಿ ಏನು ಖಾಲಿ, ನಂದೇ ಇಷ್ಟೊಂದು ಜಾಸ್ತಿ ಗಂಜಿ ಅದಣ್ಣ. ಎಟ್ರು ಕಂಟಿನ್ಯೂ ನೀವೇ ಓಡಿಸಿ, ಇವಾಗ ನಾನು ಓಡಿಸಲ್ಲ, ಇವಾಗ ಸಾಕು. ಮುಂಜಾನೆ ಎಳ್ನೀರು ನೀರು ಎಸುತ್ತಾ ಇದ್ದಿ ಕಮಲಣ್ಣ ಹಿಂದ್ಗಳು ಅವನೇ ಮಕ್ಕೊಂಡಣ. ಬಟ್ ಇವಾಗ ನಾನು ಡ್ರೈವಿಂಗ್ ಚೇಂಜ್ ಮಾಡಿ ತಿಪ್ಪೇಶ್ವರ ಬಂದಾನ. ಹಾಯ್ ತಿಪ್ಪೇಶ್ವರ. ನಮ್ಮ ಗಾಡಿ ಎಂಥ ಸ್ಪೀಡ್ ಹೋದ್ರು ಲಾಸ್ಟಿಗೆ 80ಕ್ಕೆ ಬಂದಿದ್ದು ಗ್ಯಾರಂಟಿ ಅದು ನಮಗೆ. ಅದು ಕ್ರಾಸ್ ಆಗಲ್ಲ ನಮ್ಮದು, ಬರ್ಕೊಡ್ತೇವೆ. ಕ್ರಾಸ್ ಮಾಡ್ಬೇಕಂದ್ರೆ ಏನು ಚಾನ್ಸಸ್ ಇಲ್ಲ. ಅದು ಉಯ್ಯ ಹೋಗ್ಲಿ. ಇವನು ನಮ್ಮ ಮಕ್ಕಳು ಲೆಫ್ಟಲ್ಲಿ ಏರಿಲ್ಲ, ಬ್ಯಾಕ್ ಸೇಮ್ ಟು ಸೇಮ್ ಸ್ಪೀಡು. ಬಟ್ ನಮಗೆ ಹಿಂದಾಗ್ತೀವಿ ನಾವು ಚಾಲೆಂಜ್ ಕೊಟ್ಟು. ಆಗಲ್ಲ ಚಾನ್ಸೇ ಇಲ್ಲ, ಹಿಂದೆ ಆಗಲ್ಲ ನಮಗೂ. ಸೇಮ್ ಈಕ್ವಲ್ ಸ್ಪೀಡ್. ಅವು ನಮ್ಮ ಥರನೇ ಹೊರಟಿದ್ದಲ್ಲ. 80 ಹೆಂಗೆ ಹೋಗುತ್ತೆ? ಅವರು ನಮ್ಮ ಥರನೇ ಎಲ್ಲ ಹೊರಟಿದ್ದಾರೆ. ಇದು ನೋಡ್ರಿ 80, ಇದನ್ನು 80. ಈಗ ಓವರ್ಟೇಕ್ ಆಗಲ್ಲ, ಆ ಗಾಡಿ ಹಿಂದಕ್ಕೂ ಹಾಕ್ಲಕ್ಕಾಗಲ್ಲ. ಆರಿಸಿ ನಮ್ಮ ನಿಂತ್ಕೊ ಬಂದೀಗ ನೋಡಲಿ. ಆಗಲ್ಲ ಅಣ್ಣ, ಎಷ್ಟು ಗೇರ್ ಕಟ್ಟಿ ನೋಡ್ರಿ 80 70ಕ್ಕೆ. ಅದು ಯಾವ ಗೇರ್ಗೆ ಮರು ಹೋಗ್ತಲ್ಲ, ಹೋಗಲ್ಲ. ಡೌನ್ ಸಿಗ್ಬೇಕಾಯ್ತು. ನಾನು ಕಂಡಿರೋಂಥದ್ದು ಎಂಟೇ ಅದ್ಭುತ ಅಣ್ಣ. ಯಾಕಂದ್ರೆ BMTC ಕಂಡಿರೋದು ನಾನು ಇಲ್ಲಿ 300 ಕಿಲೋಮೀಟರ್ ಆದ್ಮೇಲೆ. ಯಾಕಣ್ಣ ಹಿಂಗೆ ಹೋಗ್ತವ್ರೆ ಇವರು? ಆಗಲ್ಲ ಒಂದು ಬಸ್ ಹೊಡೋಕಾಯ್ತು ನೀನು. ಚೆನ್ನಾಗಿತ್ತು ಒಳ್ಳೆ ನೀನು ಮಾಡ್ಕೊಂಬಿಟ್ಟಿದ್ದಿ. ಕತೆ ಐತಪ್ಪ ಇಲ್ಲಿ. ಆಗಿಂದ ಬರೋಕಾಯ್ತು, ನೋಡೋಕಾಯ್ತಿಲ್ಲ. ಈಗಲ ರೋಡ್ ಚೆನ್ನಾಗೈತೆ, ಅಲ್ಲಿ ರೋಡ್ ನೋಡೋಕಾಯ್ತು, ರೋಡ್ ಆಗಿತ್ತಂತ. ಫುಲ್ ಪ್ರಾಣಿಗಳು ಇರ್ಬೋದು ನನಗಂತೂ. ಇದಾವ ನೋಡ್ರಿ, ಮ್ಯಾವ್ ಅಂತ ಬೇಕು ಹುಡ್ಕೋಣ. ಬೆಸ್ಟ್ ಹಿಡಿದ್ರೆ ಅಲ್ಲಿ ಇರ್ತಾನ ಹುಲಿ ಮಾಮ ಅವನ್ನೇ ಹಿಡ್ಕೊಳ್ಳೋಣ ಮ್ಯಾವ್ ಅಂತ. ನಿಮ್ಮ ದೋಸ್ತ ಕಬೀರಣ್ಣನ ದೋಸ್ತ ಅಂತ ಹೇಳು. ಫುಲ್ ಹಾಳದು, ಫುಲ್ ಎಷ್ಟು ಡೌನ್ ಇದೆ ಗೊತ್ತಾಗೋದು? ನೋಡಿಲ್ಲ, ನೋಡೋದು ಗೊತ್ತಾಗುತ್ತೆ. ಬೆಳಗ್ಗೆ ಎಲ್ಲನೇ ಗೊತ್ತಾಗುತ್ತೆ. ಫುಲ್ಲು ಡೌನ್ ನೋಡೋದು ಅಷ್ಟೇ. ಅದೇನು ಮರ ಫುಲ್ ಹಾಳದು ಅಷ್ಟು. ಎಷ್ಟು ಚೆನ್ನಾಗಿ ನಿಂತವನು. ಘಾಟಲ್ಲಿ ಬಂದು ನಿದ್ದೆ ಮಾಡ್ಬೇಕಾ? ಇದಂಗೆ ಇರ್ಬೇಕು ಒಂದು ನಿದ್ದೆ ಮಾಡೋದು. ಘಾಟದಲ್ಲಿ 2 ಸ್ಟಾಪ್ ಸಾಗರ. ಇಲ್ಲೆಲ್ಲರೂ ನಿದ್ದೆ ಯಾಮಾರಿ ಗಾಡಿ ಎಲ್ಲರೂ ಎಳೆದು ಸೀದಾ ಕೆಳಗೆ ಸಾಗರ. ಪಾತಾಳ
ಮರಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಎಲ್ಲ ಸೈಡ್ ಹಾಕಿ ಮಕ್ಕ ಮಾಡ್ತಾರೆ ಎಲ್ಲ ಓಡ್ಸಕ್ಕಲ್ಲ ಕರೆಕ್ಟಾಗಿ ಕಂಫರ್ಟಾಗಿ ಡಿಜೆ ಎಲ್ಲ ಕರೆಕ್ಟಾಗಿತ್ತು ಓಡ್ಸಂಗಿದ್ರೆ ಓಡಿಸ್ಬೋದು ಅಷ್ಟೇ ಇಲ್ಲ ಆ ಮಾರು ಅಂದ್ರೆ ಕೆಳಗೆ ಎಸಿದ ಇವಾಗ KSRTC ಮಾಡ್ದಂಗೆ ಒಂದೇ ಬಿಟ್ಟು ಮಾರ ನನಗೆ ಅದಕ್ಕೇನಾಯ್ತು ತಾಯಿ ನೋಡ ಜಂಪ್ ಮುಗಿಯುತ್ತಾ ಘಾಟ್ ಸೆಕ್ಷನ್ ಅಂತೂ ಇಂತೂ ನಾವು ಬಚಾವಾದವಪ್ಪ ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಕೆಳಗಡೆನಾ ಮೇಲೇನೆ ಇರೋದು ಹಾಂ ಮತ್ತೆ ಕೆಳಗೆ ಹೋಯ್ತೀವಿ ಅಷ್ಟೊಂದು ಗಾಡಿ ಹ್ಞೂ ನಾನು ಬಿದ್ದುಬಿಟ್ರೆ ಪಾಪ ಈ ರಿಟೈರ್ ಪಡೆದಾಡ್ತಿದ್ರು ನೋಡಿದ್ರೆ ಪಾಪ ಕನಿಕರ ಬರ್ತೀವಿ ನಾನು ಎತ್ತು ಬಿಟ್ಟು ಮುಂದೆ ಇಡ್ಲಿ ಅನ್ನಿಸ್ತಾ ಇದೆ ಕಾರಣ ನೀವೇನಾದ್ರೂ ಅವ್ನಿಗೆ ಓವರ್ಟೇಕ್ ಮಾಡಿದ್ರಿ ಅವ್ನು ಹಿಂಗೆ ಗುರಿತೆ ಗೊತ್ತಾ ಇವರಜ್ಜಿ ಎಲ್ಲರೂ ನಂಗೆ ಓವರ್ಟೇಕ್ ಮಾಡ್ತಾವ್ರಿ ಅಂತೆ ಅನ್ಸುತ್ತೆ ಅವನಿಗೆ ನಮ್ದು 8 ನಮ್ದು ಎಲ್ಲ ಓವರ್ಟೇಕ್ ಮಾಡ್ತಾರೆ ಗೊತ್ತಾ ಮೇನ್ ರೋಡಿಗೆ ಅದೇಳಲ್ಲ ನೀನು ಅದಿಲ್ಲ ನಾವು ನಾವೆಲ್ಲ ಇಂಥ ತಗ ತೀರ್ಸಬೇಕು ಎಲ್ಲವ ಬಾ 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 ಆಟ ಆಡ್ತೀವಿ ಬಾ ಅಂತ ಆಟ ಆಡಿಸ್ಬೇಕು ಹೋಗ್ಲಾ ಬೇಡ ಹೋಗ್ಲಾ ಬೇಡ ಹೋಗ್ಲಾ ಬೇಡ ಹೋಗೋದೇ ಇಲ್ಲ ನಿನ್ ಗೊತ್ತ ಪಾಪ ಹಿಂದೆ ಬಾ ಹಿಂದೆ ಬಾ ಅದು ಫೋಟೋದ್ರ ಹೆಂಗ್ ಮಾಡ್ದಣ ಅಲ್ಲಿ ಅವನು ಹೋಗೋಣ ಹೋಗಿ ನಮ್ಗೆ ಇನ್ನೂ ಟಚ್ ಮಾಡ್ಬೇಕಾಯ್ತು ನಾವು ಗೊತ್ತಾಗಿ ಅವ್ನು ಹೋಗೋದ್ರ ನಾವು ಹೋಗಕ್ಕೂ ಬಿಡೋದಿಲ್ಲ ಅವನು ಹಿಂಗೆ ಫೋಟೋದು ಹಿಂಗೆ ಹಿಂಗೆ ಹೋಗೋನು ಹಿಂಗೆ ಬರೋನು ಹಿಂಗೆ ಹೋಗೋನು ಹಿಂಗೆ ಬರೋನು ಫೋರ್ಡ್ ಗಾಡಿ ಅಣ್ಣ ಫೋರ್ಡ್ ಗಾಡಿ ಹೆಂಗೆ ಸಾಗರ ಆ ಗಾಡಿ ಇದ್ರೆ ಚಿಂತೆ ಇತ್ತು ಬೆಳಗ್ಗೆ ಇದ್ರೆ ನೋಡಿ ಒಂದು ಸ್ಟೈಲು ಮುಂಜಾನೆ 6 ಗಂಟೆಗೆ ಬಂದ್ಬಿಟ್ರಪ್ಪ ಇದು ಧರ್ಮಸ್ಥಳ ಬಸ್ ಸ್ಟಾಪು ಜನ ಐತಪ್ಪ ಇವತ್ತು ಪೂಜೆ ಜನ ಇರ್ಲಿ ಜನ ಇದ್ರೆ ಇವಾಗ ವೈಕುಂಠ ಏಕಾದಶಿ ಇದ್ರೆ ಜನ ಇದ್ದೇ ಇರ್ತಾರೆ ಪೂಜೆ ಲೇಟ್ ಸಂಜೆನೆ ಲೇಟ್ ಆಗುತ್ತೆ 6 ಗಂಟೆಗೆ ಲೇಟ್ ಆಗ್ತದ್ರೆ ಸ್ಟೇ ಆಗೋಣ ಬೆಳಗ್ಗೆ ನಾನು ಇದೇ ಗೇಟು ನೋಡಿದ್ದೀನಿ ಇದರಲ್ಲಿ ಚಿಕ್ಕ 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 ಇವಾಗ ಕೂದಲು ತೊಗೊಂಡು ಹಿಂಗೆಲ್ಲ ಈ ಸ್ಟೈಲ್ದಲ್ಲಿ ಇದ್ದೀನಿ ಇನ್ನೊಂದು 1 ಅವರಲ್ಲಿ ಕೂದಲು ಅನ್ನೋದು ಹೆಂಗಿರುತ್ತೆ ನೋಡೋಣ ಇವಾಗ ಯಾಕಂದ್ರೆ ಟಕಾಕ್ ತೋರಿಸ್ತೀರ ಅವಾಗ ಹೆಂಗಿರ್ತೀನಿ 1 ಅವರ್ ಮುಂಚೆ ಡಿಫ್ರೆನ್ಸ್ ಹೆಂಗಿದ್ದೆ ಹೆಂಗಾದೆ ನೋಡಿ ಮಂತ್ರಾಲಯದ್ದು ಧರ್ಮಸ್ಥಳ ಧರ್ಮಸ್ಥಳದ್ದು ಮಿಸ್ಟೇಕಾಯಿತು ಆದರೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ ತಲೆಯಲ್ಲಿ ಕೂದಲು ದಿವಸ ಹಿಂಗೆ ಮಾಡೋರು ಏನೂ ಇಲ್ಲ ತಲೆಯಲ್ಲಿ ಹಳೆಯ ಬಟ್ಟೆಗಳನ್ನು ಯಾರೂ ಕೂಡ ಪವಿತ್ರವಾದ ನದಿಯ ನೀರಿಗೆ ಎಸೆಯಬಾರದು. ನದಿಯ ನೀರಿಗೆ ಎಸೆಯುವುದು ಕಂಡು ಬಂದಲ್ಲಿ ದಂಡವಿಧಿಸಲಾಗುವುದು. ಕೆಲವು ಭಕ್ತಾದಿಗಳು ತಾವು ಧರಿಸಿದಂತ ಹಳೆಯ ಬಟ್ಟೆಗಳನ್ನು ಪವಿತ್ರವಾದ ನದಿಯ ನೀರಿಗೆ ಎಸೆಯುವುದು ಕಂಡು ಬರುತ್ತದೆ. ಟಕ್ಲಾನು ಆದ್ವಿ ಈ ರೀತಿ ಸ್ವಲ್ಪ ಬಟ್ಟೆ ಹಾಕೊಂಡ್ವಿ ಧರ್ಮಸ್ಥಳ ಬರೀ ಫೋಟೋ ಆನಂದ ಹೆಂಗೆ ಹೇಳ್ತೀನಿ ಟಕ್ಲ ನಮ್ಮ ಟೆಕ್ಲ ದೊಡ್ಡ ಟೆಕ್ಲ ಇವ ಛೇ ಬರೀ ಕಡೆ ಹೋ ಈ ಕಡೆ ಕೇಳ್ತದೀಯ ನಾವೆಲ್ಲ ಟಕ್ಲ ಆಗಿದ್ಮ್ಯಾಗ ಇವಾಗ ಏನು ಕುಕ್ಕೆ ಸುಬ್ರಹ್ಮಣ್ಯ ನಡೆದೀವಿ ಈಗ
ಇದು ಜರ್ನಿ ನಮ್ಮ ತಿಪ್ಪೇಶ್ವರ ಕೈಲಿ ಕಂಪ್ಲೀಟ್ ಮಾಡುತ್ತೆ. ನಾವೇನು ಕೈ ಮುಟ್ಟಲ್ಲ. ಇದು ಯಾಕಂದ್ರೆ ಘಾಟ್ ಸೆಕ್ಷನ್ ಜಾಸ್ತಿ ಇದೆ. ಈ ಲೋಕಲ್ ಬಾಯ್ ನಾವು ಇಲ್ಲಿಂದ, ಯಾಕಂದ್ರೆ ಈ ಏರಿಯಾ ಕಡೆಯಿಂದ ಲೋಕಲ್ ಬಾಯ್ ಅನ್ನಲ್ಲ. ಅವೇನೋ ತಿಪ್ಪೇಶ್ವರ ಒಂದ್ಸತಿ ಕನ್ಫರ್ಮ್ ಮಾಡ್ಕೊರಿ. ಇವನೇ ನೋಡ್ರಪ್ಪ ನಮ್ಮ ಡ್ರೈವರ್. ಫ್ರೆಂಡ್ ಅಲ್ಲ ಡ್ರೈವರಪ್ಪ. ಅಂದ್ರೆ ಇವಾಗ ಡ್ರೈವರ್ ಮಾಡ್ತಾರಲ್ಲ, ಅದಕ್ಕೆ ಡ್ರೈವ್ ಮಾಡ್ತಾರಲ್ಲ, ಅದಕ್ಕೆ ಡ್ರೈವರ ಅಂತ ಕರೀತೀವಿ ಅಷ್ಟೇ. ಜಸ್ಟ್ ಬೆಸ್ಟ್ ಫ್ರೆಂಡ್, ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್. ಸಾಕಾಣ ಏನು ಹೇಳ್ಬೇಕಾ, ಹೊಗಳ್ಬೇಕಾ? ಅಲ್ಲ ಮುಂಚೆ ಡ್ರೈವರ್ ಅಂತ ಕರ್ದಿ, ಆಮೇಲೆ ಬೆಸ್ಟ್ ಡ್ರೈವರ್ ಅಂದ್ರೆ ಮರ್ಯಾದೆ ತೆಗೆದಂಗೆ ನೀವು ಮಾತಾಡ್ಬಿಟ್ರಪ್ಪ. ಹಾಗೇನಿಲ್ಲ. ಇಂಥ ಫಾರೆಸ್ಟ್ ಏರಿಯಾನು ಎಲ್ಲಿ ಬೇಕಲ್ಲ, ಏನೋ ಗೊತ್ತಂತವು. ಊರಲ್ಲಿ ತಮ್ಮರ ಪೊಲೀಸು ತಗೊಂಡ ಇದು ಹಿಂಗೆ ಎತ್ತಾಕ್ತವ್ರೆ ಗಾಡಿ. ಹಂಗೆ ಅಪ್ಪ ಅದು ಬೆಲೆದಾಗ ಎತ್ತವ್ರದ ಮರೇಂದ್ರ ಬಾಹುಬಲಿ ತೊಳ್ತವ್ರತ ಸೈಡಿಗೆ ಹೇಗೆ ಲೈಟ್ ಕಂಬ ಕೊಡ್ತಾರದು ಸಾಗರ. ಲೈಟ್ ಕಂಬ ಕೊಡ್ದವನ ಲೈಟ್ ಕಂಬ ಕೊಡ್ದವ ಬಿಡು. ವಾರಿ ವಾ ಅಬ್ಬಬ್ಬ ಹಂಗಾಯ್ತು ಮರೆ ಅದು. ಜಪ್ಪ ಡ್ರೈವರ್ ಏನಿದಾನೆ ಇಲ್ವೋ? ಡ್ರೈವರ್ ಇಲ್ಲ, ಡ್ರೈವರ್ ಇಲ್ಲ ಅವರಲ್ಲಿ. ಓ ಇವರು ಹಿಂದೆ ಅವರು ಲೈಟ್ ಕಂಬಕ್ಕಲ್ಲ ಇಬ್ರು ಹೊಡ್ಕೊಂಡ್ರದು. ಇದುವೇ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಇಂತ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಾಗ ಈ ಗುಡ್ಡ ನೋಡ್ರಿ, ಒಂದ್ರ ಮ್ಯಾಗ ಒಂದೊಂದ್ರ ಮ್ಯಾಗ ಫುಲ್ ಗುಡ್ಡ 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 ಅದ. ಅದ್ರ ಬಂದಿದೆ ಈ ಟೆಂಪಲ್, ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ತೆಗೆದಾಗ ಓ ಹತ್ರ